ಸೊ ಕೊಟೇಶನ್ ಇಸ್ ದ ಬೇಸಿಕ್ ಅಂಡ್ ಫಸ್ಟ್ ಕೀ ಆಫ್ ಯುವರ್ ಇವೆಂಟ್. ಎಷ್ಟು ಪ್ರಾಪರ್ ಆಗಿ ನೀವು ಕೊಟೇಶನ್ ಫಾರ್ಮ್ ಮಾಡ್ತೀರಾ ಅದ್ರ ಮೇಲೆ ಕ್ಲೈಂಟ್ ವಿಲ್ ಡಿಸೈಡ್ ಓಕೆ ಈ ಪರ್ಸನ್ ಟ್ರಸ್ಟ್ ವರ್ತಿ ಇದಾನಾ ಇಲ್ವಾ. ಸೊ ದಟ್ ಅವರು ಯಾವ ತರ ಬರುತ್ತೆ ಅಂತ ಏನ್ ಮಾಡ್ತಾರೆ, ಕ್ಲೈಂಟ್ ವಿಲ್ ಹೋಗಿ ಬ್ಯಾಕ್ ಸೈಡ್ ಕ್ಲಿಯರ್ ಆಗಿರುತ್ತೆ ನೀವು ಕೊಟೇಶನ್. ಅದೇ ತರ ಸೊ ಇದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಆಯ್ತು. ಎಂಟ್ರಿ ಆಗಿದ ತಕ್ಷಣ ನಮ್ದು ಅಲ್ಲೊಂದು ಲಾಬಿ ಏನಿದೆ, ನಾವಿಲ್ಲಿ ಎಂಟ್ರಿ ಬೋರ್ಡ್ ಇರೋದಿಲ್ಲ ಸಿನ್ಸ್ ಇದೊಂದು ಕಾರ್ಪೊರೇಟ್ ಇವೆಂಟ್ ಆಗಿತ್ತು, ನ್ಯೂ ಇಯರ್ ಪಾರ್ಟಿ ಆಗಿತ್ತು. ಸೊ ಅಲ್ಲೇನಾಗುತ್ತೆ ನಮ್ಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಆರ್ಚ್ ಬರುತ್ತೆ. ಎಂಟ್ರೆನ್ಸ್ ಆರ್ಚ್ ವೇ ಬ್ಲಾಕ್ ಅಂಡ್ ಗೋಲ್ಡ್ ಫ್ಯಾಬ್ರಿಕ್. ಓಕೆ, ಫ್ಯಾಬ್ರಿಕ್ ಇನ್ ದ ಸೆನ್ಸ್ ಬಟನ್ ಕ್ಯಾಶ್ ರಿಜಿಸ್ಟರ್ ಬುಕ್ ಮತ್ತೆ ಇನ್ನೊಂದು ವೆಂಡರ್ಸ್ ರಿಜಿಸ್ಟರ್ ಬುಕ್. ಸೊ ಈ ಎರಡು ಬುಕ್ ನ ಯು ಹ್ಯಾವ್ ಟು ಮೇಂಟೈನ್ ಪ್ರಾಪರ್ ಆಗಿ. ಒಂದು ಇವೆಂಟ್ ನಡೀತಿದೆ ಅಂತಂದ್ರೆ ಸೊ ದಟ್ ಯು ವಿಲ್ ಗೆಟ್ ಪ್ರಾಪರ್ ಥಿಂಗ್ಸ್. ಎಷ್ಟು ನಾನು ಪೇ ಮಾಡಿದ್ದೀನಿ, ನನಗೆ ಪ್ರಾಪರ್ ಒಂದು ಪ್ರಾಫಿಟ್ ಅನ್ನೋದು ಎಷ್ಟು ಬಂದಿದೆ. ಅವ್ರೇನಾದ್ರು ಆ ಇನ್ವಾಯ್ಸ್ ನ ಅವ್ರ ಆಡಿಟರ್ ಕೊಟ್ಟು ಸಬ್ಮಿಟ್ ಮಾಡ್ಬಿಟ್ರು ಅಂದ್ರೆ, ಬಿಕಾಸ್ ಯಾಕೆ ಅಂತಂದ್ರೆ ಇನ್ಪುಟ್ಸ್ ಅನ್ನೋದು ಏನಿರುತ್ತಲ್ಲ, GST ಇನ್ಪುಟ್ ಅಂದ್ರೆ ಏನು ಅಂತಂದ್ರೆ ನಿಮ್ ಕಡೆಯಿಂದ ಚಾರ್ಜ್ ಮಾಡಿರ್ತೀರಾ, ಪಾರ್ಟಿಗೆ ಅದು ಇನ್ಪುಟ್. ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಅಮೌಂಟ್ ಹಾಕೊಂತೀರಾ. ಸೊ ಅದಾದ್ಮೇಲೆ ಇಲ್ಲೂ ಕೂಡ ನೀವು ಮೇಕ್ ಶೋರ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅನ್ನೋದು ಸಪರೇಟ್ ಹಾಕೊಂಡಿದ್ದೀರಾ ಅಂತಂದ್ರೆ ಇನ್ವಾಯ್ಸ್ ಅಲ್ಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅನ್ನೋದನ್ನ ಯು ಹ್ಯಾವ್ ಟು ಮೆನ್ಷನ್.